ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಹಜವಾಗಿ ಕರ್ನಾಟಕದ ಉಳಿದ ಭಾಗಗಳಲ್ಲಿ ಕೇವಲ 2 ಬಾರಿ ಮಾತ್ರ ರಾಷ್ಟ್ರೀಯ ಧ್ವಜವನ್ನು ಹಾರಿಸಲಾಗುತ್ತೆ. ಅದು ನಮಗೆಲ್ಲ ಗೊತ್ತಿರುವಂತೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಜನವರಿ 26 ಗಣರಾಜ್ಯೋತ್ಸವ. ಆದರೆ ಕರ್ನಾಟಕದ ಈ ಭಾಗದಲ್ಲಿ ಮಾತ್ರ ಸೆಪ್ಟೆಂಬರ್ 17ಕ್ಕೂ ಕೂಡ ಮತ್ತೊಮ್ಮೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸಲಾಗುತ್ತೆ. ಹಾಗಾದರೆ ಏನೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ, ಅದರ ಇತಿಹಾಸ ಏನು, ಅದರ ಕಥೆ ಏನು, ಬನ್ನಿ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 17 1948 ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ 15. ಆದರೆ ಈ ಭಾಗದಲ್ಲಿ ಅಂದರೆ ಹೈದರಾಬಾದ್ ಸಂಸ್ಥಾನಕ್ಕೆ ಒಳಪಟ್ಟಂತ ಪ್ರದೇಶಗಳಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಹೌದು, ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೋದ ನಂತರವೂ ಕೂಡ ಈ ಹೈದರಾಬಾದ್ ಪ್ರಾಂತ್ಯದಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನ ಹಾರಿಸುವಂತಹ ಸ್ವಾತಂತ್ರ್ಯ ಇರಲಿಲ್ಲ. ಸೊ ಆ ಸ್ವಾತಂತ್ರ್ಯ ಈ ಭಾಗದ ಜನತೆಗೆ ಸಿಕ್ಕಿದ್ದು ಸೆಪ್ಟೆಂಬರ್ 17 1948. ಅಂದ್ರೆ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಹೆಚ್ಚು ಕಡಿಮೆ 1 ವರ್ಷದ ನಂತರ, 1 ವರ್ಷ 1 ತಿಂಗಳು ಅಷ್ಟು ಸಮಯದ ನಂತರ ಈ ಭಾಗದ ಜನತೆಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಬಂತು. ಅಲ್ಲಿವರೆಗೂ ಆ ಒಂದು ಹೈದರಾಬಾದ್ ಪ್ರಾಂತ್ಯ ಏನಿತ್ತಲ್ಲ, ಹೈದರಾಬಾದ್ ಸ್ಟೇಟ್ ಅಂತ ನಾವೇನು ಕರಿತೀವೋ, ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯಾ ಆರ್ ಭಾರತ್. ಸೊ ಭಾರತದ ಒಂದು ಭಾಗ ಆಗಿರಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಭಾರತ ಸ್ವಾತಂತ್ರ್ಯ ಶಾಸನ. ಸೊ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಅಂತ 2 ಭಾಗ ಮಾಡತಕ್ಕಂಥದ್ದು, ಆ 2 ದೇಶಗಳಿಗೆ ಸ್ವಾತಂತ್ರ್ಯ ಕೊಡ್ತಕ್ಕಂಥದ್ದು. ಜೊತೆಗೆ ಮತ್ತೊಂದು ಮುಖ್ಯ ಅಂಶ ಏನಂತಂದ್ರೆ ಭಾರತದ ಸಮಗ್ರತೆಯನ್ನ, ಐಕ್ಯತೆಯನ್ನ ಹಾಳು ಮಾಡುವ ದುರುದ್ದೇಶದಿಂದ ಬ್ರಿಟಿಷರು ಸೇರಿಸಿದಂತಹ ಆ ಒಂದು ಸ್ವತಂತ್ರ ಕಾಯ್ದೆಗೆ ಸೇರಿಸಿದಂತಹ ಮತ್ತೊಂದು ಅಂಶ ಏನಂತಂದ್ರೆ ಸ್ಥಳೀಯ ಸಂಸ್ಥಾನಗಳಂತ ಏನ್ ಹೇಳ್ತಿದಲ್ಲ, ಲೋಕಲ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಏನ್ ಕರಿತೀವೋ, ಆ ಸ್ಥಳೀಯ ರಾಜ ಸಂಸ್ಥಾನಗಳು ಬೇಕಾದ್ರೆ ಭಾರತದ ಒಕ್ಕೂಟವನ್ನು ಸೇರ್ಬೋದಾಗಿತ್ತು ಅಥವಾ ಪಾಕಿಸ್ತಾನದ ಒಕ್ಕೂಟವನ್ನು ಸೇರ್ಬೋದಾಗಿತ್ತು. ಬೇಡದೆ ಹೋದ್ರೆ ಸ್ವತಂತ್ರವಾಗಿರುವಂತಹ ಒಂದು ಅವಕಾಶವನ್ನ ಆ ಒಂದು ಭಾರತದ ಸ್ವಾತಂತ್ರ್ಯ ಶಾಸನದಲ್ಲಿ ಬ್ರಿಟಿಷರು ಸೇರಿಸಿದರು. ಅದು ಅತ್ಯಂತ ಮಾರಕವಾಗಿ ಪರಿಣಮಿಸಿತು. ಸೊ ಆ ನಿಟ್ಟಿನಲ್ಲಿ ಹೈದರಾಬಾದ್ ನಿಜಾಮ ಕೂಡ ಆರಂಭದಲ್ಲಿ ಪಾಕಿಸ್ತಾನವನ್ನು ಸೇರ್ಬೇಕಂತ ಪ್ರಯತ್ನ ಪಟ್ಟ. ಆದರೆ ಭೌಗೋಳಿಕ ಅಂತರದ ಕಾರಣದಿಂದಾಗಿ, ನಾವೇನಂತೀವಿ ಜಿಯೋಗ್ರಫಿಕಲ್ ಡಿಸ್ಟೆನ್ಸ್ ಅಂತ ಏನ್ ಹೇಳ್ತೀವೋ, ಸೊ ಪಾಕಿಸ್ತಾನ ಭೌಗೋಳಿಕವಾಗಿ ಹೈದರಾಬಾದ್ ಪ್ರದೇಶದಿಂದ ತುಂಬಾ ದೂರದಲ್ಲಿದ್ದರಿಂದ ಅದು ಸಾಧ್ಯವಾಗದ ಮಾತು ಎಂಬುದನ್ನು ಅರಿತುಕೊಂಡಂತಹ ನಿಜಾಮ ಸ್ವತಂತ್ರವಾಗಿ ಉಳಿಯುವಂತ ಒಂದು ನಿರ್ಧಾರವನ್ನ ಮಾಡ್ತಾನೆ. ಆದ್ರೆ ಈ ಇತಿಹಾಸ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಹಾಗಾದ್ರೆ ಏನು ಈ ಆಪರೇಷನ್ ಪೋಲೋ, ಸರ್ದಾರ್ ವಲ್ಲಭಾಯ್ ಪಟೇಲ್ ತೆಗೆದುಕೊಂಡಂತ ನಿರ್ಧಾರ ಏನು, ಪೊಲೀಸ್ ಆಕ್ಷನ್ ಅಂದ್ರೆ ಏನು, ಆ ಪೊಲೀಸ್ ಆಕ್ಷನ್ ಅನ್ನ ಲೀಡ್ ಮಾಡಿದವರು ಅಥವಾ ಅದರ ನಾಯಕತ್ವವನ್ನು ವಹಿಸಿಕೊಂಡವ್ರು ಯಾರು, ರಜಾಕಾರ್ ಅಂದ್ರೆ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವಿವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ. ಸೊ ನಾವು ಹೈದರಾಬಾದ್ ಸಂಸ್ಥಾನ ಅಂತ ಮಾತಾಡ್ಬೇಕಂತಂದ್ರೆ ಸ್ವಲ್ಪ ಇತಿಹಾಸವನ್ನು ನೋಡ್ಬೇಕಾಗುತ್ತೆ. ಹೈದರಾಬಾದ್ ಸಂಸ್ಥಾನ ಅಂತ ನಾವೇನ್ ಕರಿತೀವಲ್ಲ, ಅದರ ಇತಿಹಾಸ 1724ಕ್ಕೆ ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಮೊಘಲ್ ಸಾಮ್ರಾಜ್ಯದ ದಕ್ಷಿಣದ ಪ್ರಾಂತ ಅಥವಾ ಡೆಕ್ಕನ್ ರೀಜನ್ ಯಾವುದಂತಂದ್ರೆ ಈ ಒಂದು ಹೈದರಾಬಾದ್ ಸಂಸ್ಥಾನ. ಸೊ ಮೊಘಲ್ ಸಾಮ್ರಾಜ್ಯದ ಒಂದು ಭಾಗವಾಗಿದ್ದಂತ ಈ ಭಾರತದ ದಕ್ಷಿಣ ಭಾಗವನ್ನ ಆಳಲಿಕ್ಕೆ ಒಬ್ಬ ಗವರ್ನರ್ನನ್ನ ಮೊಘಲರು ಅಪಾಯಿಂಟ್ ಮಾಡಿರ್ತಾರೆ. ಆ ಅಪಾಯಿಂಟ್ ಆದಂತಹ ಗವರ್ನರ್ ಏನಂತಂದ್ರೆ ಮೀರ್ ಖಮರುದ್ದೀನ್ ಖಾನ್. ಸಾಮಾನ್ಯವಾಗಿ ಎಲ್ಲರಿಗೂ ಹೆಚ್ಚಾಗಿ ಪರಿಚಯ ಇರುವಂತೆ ನಿಜಾಮುಲ್ ಮುಲ್ಕ್ ಅಸಫ್ ಜಾ ಅಂತ ಕರಿತೀವಿ. ಸೊ ಈ ಮೀರ್ ಖಮರುದ್ದೀನ್ ಖಾನ್ ಏನಿದಾನೋ ಅವನು ಗವರ್ನರ್ ಆಗಿ ಅಪಾಯಿಂಟ್ ಆಗಿದ್ದ. ಸೊ 1707ರಲ್ಲಿ ಔರಂಗಜೇಬನ ಮರಣಾನಂತರ ಫಾರೂಕ್ ಸಿಯಾರ್ನ ಕಾಲದಲ್ಲಿ ಅವನು ಅಪಾಯಿಂಟ್ ಆಗಿರ್ತಾನೆ. ಆದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಔರಂಗಜೇಬನ ಪತನಾನಂತರ ಅಥವಾ ಔರಂಗಜೇಬನ ಮರಣಾನಂತರ ಮೊಘಲ್ ಸಾಮ್ರಾಜ್ಯ ಅತ್ಯಂತ ದುರ್ಬಲವಾಗುತ್ತೆ. ಆ ದುರ್ಬಲ ಸ್ಥಿತಿಯ ಪ್ರಯೋಜನವನ್ನ ಪಡೆದುಕೊಂಡಂತಹ ಈ ಮೀರ್ ಖಮರುದ್ದೀನ್ ಖಾನ್ ಅಥವಾ ನಿಜಾಮುಲ್ ಮುಲ್ಕ್ ಅಸಫ್ ಜಾ ಏನಿದಾನೋ ಅವನು ಮೊಘಲ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡ್ಕೊಳ್ತಾನೆ. ಅದು 1724ರಲ್ಲಿ. ಅಂದ್ರೆ ಅಫಿಷಿಯಲಿ ಹೈದರಾಬಾದ್ ಸಂಸ್ಥಾನ ಸ್ಥಾಪನೆ ಆಗಿದ್ದು 1724ರಲ್ಲಿ. ಅಲ್ಲಿಂದ ಆರಂಭವಾದಂತಹ ಈ ಒಂದು ನಿಜಾಮರ ಆಳ್ವಿಕೆ 1948ರವರೆಗೂ ಮುಂದುವರಿಯುತ್ತೆ. ಸೊ ಒಟ್ಟಾರೆ 7 ನಿಜಾಮರು ಈ ಒಂದು ಹೈದರಾಬಾದ್ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಮೊದಲನೆಯವರು ಮೀರ್ ಖಮರುದ್ದೀನ್ ಖಾನ್ ಆದ್ರೆ ಕೊನೆಯವರೇ ಮೀರ್ ಉಸ್ಮಾನ್ ಅಲಿ ಖಾನ್.
ಸೊ ಆಪರೇಷನ್ ಪೋಲೋ ನಡೆದಂಥ ಸಮಯದಲ್ಲಿ ಇದ್ದಂತಹ ಹೈದರಾಬಾದ್ ನಿಜಾಮ್ ಯಾರಂತಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್. ಸೊ ಇದು ಹೈದರಾಬಾದ್ ಸಂಸ್ಥಾನದ ಸಂಕ್ಷಿಪ್ತ ಚರಿತ್ರೆ. ಹಾಗಾದ್ರೆ ಭಾರತ ಸ್ವತಂತ್ರಗೊಂಡ ನಂತರ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡ ನಂತರ ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಏನೇನಾಯಿತು ಅಂತೇಳಿ ಸ್ವಲ್ಪ ನಾವು ನೋಡಬೇಕಾಗುತ್ತೆ. ಸೊ ನಮಗೆಲ್ಲ ಗೊತ್ತಿರುವಂತೆ 1947 ಆಗಸ್ಟ್ 15ಕ್ಕೆ ಭಾರತ ಸ್ವತಂತ್ರಗೊಂಡಿತು. ಆದರೆ ಸ್ಥಳೀಯ ರಾಜ್ಯ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿಯಬಹುದು ಎಂಬಂತ ಒಂದು ಅಂಶವನ್ನು ಸೇರಿಸಿರೋದ್ರಿಂದ ಭಾರತದ ಅಖಂಡತೆಗೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟಾಗುವಂಥ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಸೊ ಈ ಪರಿಸ್ಥಿತಿಯ ಲಾಭವನ್ನು ಅಂದರೆ ಬ್ರಿಟಿಷರು ಕೊಟ್ಟಂತಹ ಒಂದು ಅಂಶವನ್ನ ಅವಕಾಶವನ್ನ ಪರಿಗಣಿಸಿಕೊಂಡಂತಹ ಈ ಮೀರ್ ಉಸ್ಮಾನ್ ಅಲಿ ಖಾನ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಹೈದರಾಬಾದ್ ಸಂಸ್ಥಾನವನ್ನ ಸ್ವತಂತ್ರವಾಗಿ ಉಳಿಸಬೇಕು. ಇನ್ನು ಮುಂದೆ ಕೂಡ ಭಾರತದ ಸ್ವತಂತ್ರ ನಂತರವೂ ಕೂಡ ನಾನು ಸ್ವತಂತ್ರ ಸಂಸ್ಥಾನ ಅಥವಾ ಸ್ವತಂತ್ರ ದೇಶವಾಗಿ ಮುಂದುವರಿತೀನಿ, ಇದು ನನ್ನ ನಿಯಂತ್ರಣದಲ್ಲೇ ಇರಬೇಕು, ನಾನು ಯಾವುದೇ ಕಾರಣಕ್ಕೂ ಭಾರತದ ಒಕ್ಕೂಟಕ್ಕೆ ಒಳಗಾಗಲ್ಲ, ಸೇರಲ್ಲ, ವಿಲೀನ ಆಗಲ್ಲ ಅನ್ನೋ ಒಂದು ಧೋರಣೆಯನ್ನ ತಾಳ್ತಾರೆ. ಆದ್ರೆ ಈ ಒಂದು ನಮಗೆಲ್ಲ ಗೊತ್ತಿರುವಂತೆ ಭಾರತದ ಉಕ್ಕಿನ ಮನುಷ್ಯ ಅಂತ ನಾವೇನ್ ಕರಿತೀವೋ ಆ ಸರ್ದಾರ್ ವಲ್ಲಭಾಯ್ ಪಟೇಲರು ಎಲ್ಲಾ ಸ್ಥಳೀಯ ಸಂಸ್ಥಾನಗಳಿಗೂ ಕೂಡ ಪತ್ರವನ್ನ ಕಳಿಸ್ತಾರೆ, ಪತ್ರ ವ್ಯವಹಾರ ಮಾಡ್ತಾರೆ, ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾರೆ, ಭಾರತದ ಅಖಂಡತೆಯ ಬಗ್ಗೆ ಅರಿವು ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಸೊ ಬಹುತೇಕ ಸಂಸ್ಥಾನಗಳು ಸುಮಾರು 562 ಸಂಸ್ಥಾನಗಳು ಅಂದು ಭಾರತದಲ್ಲಿದ್ದವು. ಸೊ ಅವುಗಳಲ್ಲಿ ಬಹುತೇಕ ಸಂಸ್ಥಾನಗಳು ಭಾರತದೊಂದಿಗೆ ವಿಲೀನ ಆಗ್ಲಿಕ್ಕೆ ಒಪ್ಕೊಳ್ತಾರೆ. ಬಹಳ ಪ್ರಾಬ್ಲಮ್ಯಾಟಿಕ್ ಆಗಿದ್ದು ಅಥವಾ ಸಮಸ್ಯಾತ್ಮಕ ಆಗಿದೆ ಅಂತಂದ್ರೆ 3, ಒಂದು ಹೈದರಾಬಾದ್, ಇನ್ನೊಂದು ಜುನಾಗಢ್, ಮೂರನೇದು ಕಾಶ್ಮೀರ ಸಂಸ್ಥಾನ. ಸೊ ನಮ್ಮ ಪ್ರಸ್ತುತ ಟಾಪಿಕ್ ಸಂಬಂಧಪಟ್ಟಿರೋದು ಹೈದರಾಬಾದ್ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಸೊ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಈ ಹೈದರಾಬಾದ್ ನಿಜಾಮ್ ಆಲ್ರೆಡಿ ಹೇಳದಂತೆ ಒಳಗೆ ಹಲವಾರು ವಿಚಾರಗಳು ಅವರಲ್ಲಿ ಇದ್ವು. ಅಂದ್ರೆ ಭಾರತದ ಒಕ್ಕೂಟಕ್ಕೆ ಸೇರುವಂತ ಯಾವುದೇ ಇಚ್ಛೆ ಅವರಲ್ಲಿ ಇರಲಿಲ್ಲ. ಆದರೂ 1947 ನವೆಂಬರ್ ತಿಂಗಳಲ್ಲಿ ಮೌಂಟ್ ಬ್ಯಾಟನ್ರ ಮಧ್ಯಸ್ಥಿಕೆ ಕಾರಣದಿಂದಾಗಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಭಾರತ ಒಕ್ಕೂಟ ಮತ್ತು ಹೈದರಾಬಾದ್ ಸಂಸ್ಥಾನದ ನಡುವೆ ಒಂದು ಅಗ್ರಿಮೆಂಟ್ ಆಗುತ್ತೆ ಅಥವಾ ಒಂದು ಒಪ್ಪಂದ ಆಗುತ್ತೆ. ಅದನ್ನ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಅದು 1947 ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಸೊ ಏನ್ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತಂದ್ರೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ತಕ್ಕಂಥದ್ದು. 47 ಆಗಸ್ಟ್ 15ಕ್ಕಿಂತ ಮುಂಚೆ ಯಾವ ರೀತಿಯ ಪರಿಸ್ಥಿತಿ ಹೈದರಾಬಾದಲ್ಲಿ ಇತ್ತೋ ಅದೇ ತರ ಮೀರ್ ಉಸ್ಮಾನ್ ಅಲಿ ಖಾನ್ರ ಆಳ್ವಿಕೆ ಇನ್ನೂ ಮುಂದುವರಿಯಬೇಕು, ಯಥಾಸ್ಥಿತಿಯನ್ನು ಕಾಯ್ಕೋಬೇಕಂತ ಅದರ ಅರ್ಥ. ಸೊ ಇದರ ಲಾಭ ಪಡೆದುಕೊಂಡಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಬೇರೆ 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 ಯೋಚನೆಗಳನ್ನ ಮಾಡ್ತಾ ಹೋಗ್ತಾರೆ. ಭಾರತ ಅವ್ರ ಜೊತೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಯಾಕೆ ಮಾಡ್ಕೊಂಡಿತ್ತು ಅಂತಂದ್ರೆ ಇವತ್ತಲ್ಲ ನಾಳೆ ಅವರು ತಮ್ಮ ಮನಸ್ಸನ್ನ, ತಮ್ಮ ನಿರ್ಧಾರವನ್ನ ಬದಲಾಯಿಸಿಕೊಳ್ತಾರೆ, ಭಾರತದ ಒಕ್ಕೂಟದೊಂದಿಗೆ ವಿಲೀನ ಆಗ್ತಾರೆ ಅನ್ನೋ ನಂಬಿಕೆಯಿಂದ ಭಾರತ ಸರ್ಕಾರ ಆ ಒಂದು ಒಪ್ಪಂದವನ್ನು ಮಾಡ್ತಾರೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಬೇರೆ ಬೇರೆ ಪ್ರಯತ್ನಗಳನ್ನೇ ಮಾಡ್ತಾರೆ. ಸೊ ನಮಗೆ ಈ ಹೈದರಾಬಾದ್ ಸಂಸ್ಥಾನದ ಬಗ್ಗೆ ಇನ್ನೂ ಕೆಲವು ಪ್ರಮುಖ ಅಂಶಗಳು ಗೊತ್ತಾಗಬೇಕು. ಏನಂತಂದ್ರೆ ಅವತ್ತಿಗೆ ಅದು ಅತ್ಯಂತ ಶ್ರೀಮಂತ ಪ್ರಾಂತ್ಯ ಆಗಿತ್ತು ಹೈದರಾಬಾದ್ ಸಂಸ್ಥಾನ. ಮುಂದುವರೆದು ಅಲ್ಲಿನ ಜನಸಂಖ್ಯೆ, ಒಟ್ಟಾರೆ ಹೈದರಾಬಾದ್ ಸಂಸ್ಥಾನದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಮೆಜಾರಿಟಿ ಅಂದ್ರೆ 80% ರಿಂದ 85% ಜನ ಹಿಂದೂಗಳಾಗಿದ್ರು. ಕೆಲವರು ಮಾತ್ರ ಅಂದ್ರೆ ಬಹಳ ಅಲ್ಪಸಂಖ್ಯಾತರು ಮುಸ್ಲಿಮರಾಗಿದ್ರು. ಆದ್ರೆ ಅವ್ರಿಗೆ ಇನ್ನ ಜೊತೆಗೆ ಹೈದರಾಬಾದ್ ಸಂಸ್ಥಾನಕ್ಕೆ ತನ್ನದೇ ಆದಂತಹ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಇತ್ತು, ತನ್ನದೇ ಆಗಿರ್ತಕ್ಕಂಥ ಸ್ವಂತ ಕರೆನ್ಸಿ, ಬಹುಶಃ ಉಸ್ಮಾನಿ ಅನ್ನುವಂಥ ಒಂದು ಕರೆನ್ಸಿಯನ್ನು ಕೂಡ ಅದು ಹೊಂದಿತ್ತು. ನೆಕ್ಸ್ಟ್ ಇನ್ನ ಮುಂದುವರೆದು ತನ್ನದೇ ಆಗಿರ್ತಕ್ಕಂಥ ಸೇನೆ ಇತ್ತು. ಅಲ್ಲದೆ ಅರೆ ಸೇನಾಪಡೆ ಅಂತ ಹೇಳ್ತೀವಿ, ರಜಾಕಾರ್ ಅಂತೇಳಿ. ಸೊ ಹೈದರಾಬಾದ್ ಸಂಸ್ಥಾನದ ಅಧಿಕೃತ ಸೇನೆ ಬೇರೆ, ಅದರ ಜೊತೆಗೆ ಅರೆ ಸೇನಾಪಡೆ ಇತ್ತು, ಅವರನ್ನ ರಜಾಕಾರ್ ಅಂತೇಳಿ ಕರಿತಾ ಇದ್ರು. ಸೊ ರಜಾಕಾರ್ ಶಬ್ದಕ್ಕೆ ಅರ್ಥ ಏನಂತಂದ್ರೆ ಸ್ವಯಂ ಸೇವಕರು ಅಂತ ಅರ್ಥ ಬರುತ್ತೆ. ಸೊ ಈ ರಜಾಕಾರ್ ಪಡೆ ಅತ್ಯಂತ ಅಮಾನವೀಯ ರೀತಿಯಲ್ಲಿ ಆ ಒಂದು ಸಂಸ್ಥಾನದ ಪ್ರಜೆಗಳು, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳೊಂದಿಗೆ ಅತ್ಯಂತ ಅಮಾನವೀಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇತ್ತು. ಇವೆಲ್ಲ ಯಾಕೆ ನಡೀತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಬಾರದು. ಆದ್ರೆ ವಿಲೀನ ಮಾಡದೆ ಹೋದ್ರೆ ಭಾರತ ಸರ್ಕಾರವು ಸುಮ್ಮನಿರಲ್ಲ, ಅದನ್ನ ಎದುರಾಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ತಮ್ಮ ಸಂಸ್ಥಾನದ ಒಳಗಿದ್ದಂತಹ ಬಹುಸಂಖ್ಯಾತರಂತಹ ಹಿಂದೂಗಳನ್ನ ಒಂಥರ ಬಾರ್ಗೇನ್ ಶಿಪ್ ಅಂತ ನಾವೇನು ಹೇಳ್ತೀವೋ ಆ ತರ ಅವರು ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸೊ ನೀವೇನಾದ್ರೂ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಇರ್ತಕ್ಕಂಥ ಹಿಂದೂಗಳಿಗೆ ತೊಂದರೆ ಉಂಟಾಗುತ್ತೆ ಅನ್ನುವಂಥ ಒಂಥರ ಬ್ಲ್ಯಾಕ್ ಮೇಲ್ ತಂತ್ರವನ್ನ ಮಾಡುವಂತ ಕೆಲಸವನ್ನ ಹೈದರಾಬಾದ್ ಸಂಸ್ಥಾನದ ನಿಜಾಮರು ಮತ್ತು ರಜಾಕಾರರು ಮಾಡಿದ್ರು. ಇವನ್ ಆ ರಜಾಕಾರರ ನಾಯಕತ್ವ ಯಾರು ವಹಿಸ್ಕೊಂಡಿದ್ರು ಅಂತಂದ್ರೆ ಖಾಸಿಂ ರಿಜ್ವಿ ಅಂತೇಳಿ, ಖಾಸಿಂ ರಿಜ್ವಿ. ಸೊ ಆತ ಒಂದು ಪಾರ್ಟಿಯ ನಾಯಕನೂ ಆಗಿದ್ದ. ಆ ಒಂದು ಪಕ್ಷ ಏನಂತಂದ್ರೆ ಮಜ್ಲಿಸ್ ಎ ಇತ್ತೆಹಾದುಲ್ ಮುಸ್ಲಿಮೀನ್. ಸೊ ಮಜ್ಲಿಸ್ ಇತ್ತೆಹಾದುಲ್ ಎ ಮುಸ್ಲಿಮೀನ್ ಅನ್ನುವಂಥ ಒಂದು ಪಕ್ಷದ ನಾಯಕನೂ ಆಗಿದ್ದ.
ಸೊ ಅವರು ಅತ್ಯಂತ ಒಟ್ಟಾರೆ ಸಂಸ್ಥಾನದ ಪ್ರಜೆಗಳನ್ನೆಲ್ಲ ಅತ್ಯಂತ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಹಿಂದೂಗಳ ಮೇಲೆ ಆ ಒಂದು ಲೂಟಿ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ನೆಕ್ಸ್ಟ್ ಮುಂದುವರೆದು ಬಲವಂತವಾಗಿ ಹಣವನ್ನು ಕೀಳುವಂಥದ್ದಾಗಿರ್ಬೋದು, ಅಥವಾ ನಾವೇನೇನು ಹೇಳ್ತೀವಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಜನರು ತಾವು ವಾಸ ಮಾಡ್ತಕ್ಕಂಥ ವಸತಿಯಿಂದ ಅವರನ್ನ ಬಲವಂತವಾಗಿ ಖಾಲಿ ಮಾಡಿಸ್ತಕ್ಕಂಥದ್ದು. ಸೊ ಈ ರೀತಿ ಹಲವಾರು ಒಂದು ಅಮಾನವೀಯ ಕೃತ್ಯಗಳನ್ನು ರಜಾಕಾರರು ಅಲ್ಲಿ ನಡೆಸ್ತಾ ಇದ್ರು. ಇದು ದಿನೇ 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 ಹೆಚ್ಚುತ್ತಾ ಹೋಯಿತು. ಇಂತಹ ಅಮಾನವೀಯ ಕೃತ್ಯಗಳಿಂದ ಮರಣಹೊಂದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೊನೆಗೆ ಅಂದರೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಜಾರಿಯಲ್ಲಿತ್ತು. ಎಲ್ಲಿವರೆಗೆ 1947ರಿಂದ 1947 ನವೆಂಬರ್ ತಿಂಗಳಿಂದಲೂ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಇತ್ತು. ಆದರೆ 1948 ಸೆಪ್ಟೆಂಬರ್ ತಿಂಗಳವರೆಗೂ ಅವರು ಕಾಯ್ತಾರೆ, ಅವರು ಮನ ಪರಿವರ್ತನೆ ಆಗಬಹುದು, ಭಾರತದ ಒಕ್ಕೂಟಕ್ಕೆ ಸೇರಬಹುದು ಅನ್ನೋ ಒಂದು ಆಸೆಯನ್ನ ಹೊಂದಿದ್ರು. ಆದರೆ ಕ್ರಮೇಣ ದಿನೇ ದಿನೇ ಯಾವಾಗ ಆ ಒಂದು ಸಂಸ್ಥಾನದ ಪ್ರಜೆಗಳ ಮೇಲೆ ಹಿಂಸಾಚಾರ ಜಾಸ್ತಿ ಆಗ್ತಾ ಹೋಯಿತು, ಇನ್ನು ಯಾವುದೇ ಕಾರಣಕ್ಕೂ ಈ ಒಂದು ಪರಿಸ್ಥಿತಿಯನ್ನು ಉಪೇಕ್ಷಿಸಬಾರದು ಅಂತೇಳಿ ಗಟ್ಟಿ ನಿರ್ಧಾರ ಮಾಡಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನ್ ಮಾಡ್ತಾರೆ ಅಂತಂದ್ರೆ ಪೊಲೀಸ್ ಕಾರ್ಯಾಚರಣೆಗೆ ಆದೇಶವನ್ನ ಕೊಡ್ತಾರೆ. ಸೊ ಈ ಪೊಲೀಸ್ ಕಾರ್ಯಾಚರಣೆಗೆ ಅವ್ರು ಕೊಟ್ಟಂತ ಹೆಸರೇನಂತಂದ್ರೆ ಆಪರೇಷನ್ ಪೋಲೋ. ಸೊ ಆಪರೇಷನ್ ಪೋಲೋ ಅಂತ ಯಾಕೆ ಕರೆದ್ರು ಅಂತಂದ್ರೆ ಅವತ್ತು ಹೈದರಾಬಾದ್ ಸಂಸ್ಥಾನದಲ್ಲಿ ಪೋಲೋ ಗ್ರೌಂಡ್ಗಳು ಜಾಸ್ತಿ ಇದ್ವು, ಪೋಲೋ ಆಟದ ಮೈದಾನಗಳು ಹೆಚ್ಚಾಗಿದ್ವು. ಹಾಗಾಗಿ ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಅಂತೇಳಿ ಹೆಸರನ್ನ ಕೊಡಲಾಗುತ್ತೆ. ಸೊ ಏನೇ ಆಪರೇಷನ್ ಪೋಲೋ ಅಂತಂದ್ರೆ ಭಾರತ ಸರ್ಕಾರವು ಹೈದರಾಬಾದ್ ಸಂಸ್ಥಾನದ ರಾಜ್ಯದ ಒಳಗೆ ನುಗ್ಗುವಂಥದ್ದು. ಆ ಮೂಲಕ ರಜಾಕಾರರ ಅಟ್ಟಹಾಸವನ್ನ ಮಟ್ಟ ಹಾಕುವ ಮೂಲಕ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಈ ಒಂದು ಆಪರೇಷನ್ ಪೋಲೋ ಹೊಂದಿತ್ತು. ಸೊ ಯಾವ ತರ ಆಯಿತು ಈ ಆಪರೇಷನ್ ಪೋಲೋ ಅಂತಂದ್ರೆ ಸೆಪ್ಟೆಂಬರ್ 13ಕ್ಕೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಬಹಳ ದಿನ ನಡೆಯಲ್ಲ. ಸೊ ಸೆಪ್ಟೆಂಬರ್ 13ಕ್ಕೆ ಆರಂಭವಾದಂತಹ ಕಾರ್ಯಾಚರಣೆ ಸೆಪ್ಟೆಂಬರ್ 17 ಅಂದ್ರೆ 13, 14, 15, 16, 17 ಸೊ 5 ದಿನಗಳಲ್ಲಿ ಈ ಒಟ್ಟಾರೆ ಪ್ರಕ್ರಿಯೆ ಸಂಪೂರ್ಣಗೊಂಡು ಒಟ್ಟಾರೆ ಹೈದರಾಬಾದ್ ಸಂಸ್ಥಾನವು ಮೀರ್ ಉಸ್ಮಾನ್ ಅಲಿ ಖಾನ್ ಅವರ ಒಪ್ಪಿಗೆಯೊಂದಿಗೆ ಅದು ಭಾರತದ ಒಕ್ಕೂಟಕ್ಕೆ ವಿಲೀನ ಆಗುತ್ತೆ, ಅಂದ್ರೆ ಅವರು ಸೈನ್ ಮಾಡಿ ಕೊಡ್ತಾರೆ ಕೊನೆಯದಾಗಿ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ ಹೈದರಾಬಾದ್ ಸಂಸ್ಥಾನ ತುಂಬಾ ವಿಶಾಲ ಪ್ರಾಂತವನ್ನ ಹೊಂದಿತ್ತು. ಸೊ ಆ ಒಂದು ಪ್ರಾಂತದ ಮೇಲೆ ಹಲವಾರು ದಿಕ್ಕಿನಲ್ಲಿ ಅಂದ್ರೆ ಬೇರೆ ಬೇರೆ ದಿಕ್ಕಿನಿಂದ ಭಾರತೀಯ ಸೈನ್ಯವು ಹೈದರಾಬಾದ್ ಸಂಸ್ಥಾನದ ಒಳಗೆ ಪ್ರವೇಶಿಸಿತು. ಉದಾಹರಣೆಗೆ ಹೇಳೋದಾದ್ರೆ ಮಹಾರಾಷ್ಟ್ರದ ಶೋಲಾಪುರದಿಂದ, ಆಂಧ್ರದ ವಿಜಯವಾಡದಿಂದ ಮತ್ತು ಔರಂಗಾಬಾದ್. ಇವತ್ತು ನಾವು ಯಾವುದನ್ನ ಛತ್ರಪತಿ ಸಂಭಾಜಿನಗರ್ ಅಂತೀವೋ ಅದನ್ನ ಅವತ್ತು ಔರಂಗಾಬಾದ್ ಅಂತ ಹೇಳ್ತಿದ್ರು. ಸೊ ಶೋಲಾಪುರ್, ವಿಜಯವಾಡ, ಔರಂಗಾಬಾದ್ ಈ ತರ ಹಲವು ಪ್ರದೇಶಗಳಿಂದ ಹಲವು ದಿಕ್ಕಿನಿಂದ ಹೈದರಾಬಾದ್ ಸಂಸ್ಥಾನದ ಮೇಲೆ ದಾಳಿಯನ್ನ ಮಾಡಲಾಯಿತು. ಆ ಮೂಲಕ ರಜಾಕಾರರೊಂದಿಗೆ ಹೋರಾಟವು ನಡೆಯಿತು. ಆ ಒಂದು ಹೋರಾಟದಲ್ಲಿ ಅತ್ಯಂತ ಸಮರ್ಥ ಸೇನಾಪಡೆಯಾಗಿದ್ದಂತಹ ಭಾರತೀಯ ಸೈನಿಕರು ಹೈದರಾಬಾದ್ ರಜಾಕಾರರನ್ನ ಮತ್ತು ಹೈದರಾಬಾದ್ ಸೈನ್ಯವನ್ನ ಸೋಲಿಸುವುದರ ಮೂಲಕ ಅವರನ್ನ ಸೋಲಿಸಲಾಯಿತು. ಸೊ ಈ ಒಂದು ಹೋರಾಟದಲ್ಲಿ ಸೋಲನ್ನು ಒಪ್ಪಿದಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಕೊನೆಯದಾಗಿ ಶರಣಾಗತಿಯನ್ನು ಕೋರಿದರು. ಸೊ ಆ ಮೂಲಕ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕೂಡ ನಡೆಸಿಕೊಳ್ಳಲಾಯಿತು. ಕೊನೆಗೆ 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ವಿಲೀನ ಆಯಿತು. ಈ ಒಂದು ಸವಿ ನೆನಪಿಗಾಗಿ ಸೆಪ್ಟೆಂಬರ್ 17ರನ್ನ ಪ್ರತಿ ವರ್ಷ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ 2019ರವರೆಗೂ ಆಚರಣೆ ಮಾಡ್ತಾ ಇದ್ರು. ಸೊ ಈಗ ಅದೇ ಒಂದು ಉತ್ಸವವನ್ನ ಕಲ್ಯಾಣ ಕರ್ನಾಟಕ ಉತ್ಸವ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಸೊ 2019ರಿಂದ ಅದನ್ನ ಕಲ್ಯಾಣ ಕರ್ನಾಟಕ ಉತ್ಸವ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಉಪಸಂಹಾರ ಮತ್ತು ಪರಿಣಾಮ. ಹಾಗಾದ್ರೆ ನಾವು ಇಷ್ಟೊತ್ತು ಕೇಳಿಕೊಂಡಂತಹ ಈ ಒಂದು ಹೈದರಾಬಾದ್ ಸಂಸ್ಥಾನ, ಅದರ ಮೊದಲ ನಿಜಾಮ್ ಯಾರು, ಕೊನೆಯ ನಿಜಾಮ್ ಯಾರು, ರಜಾಕಾರ ಅಂದ್ರೆ ಏನು, ಅವ್ರು ಏನ್ ಮಾಡ್ತಾ ಇದ್ರು, ಆಪರೇಷನ್ ಪೋಲೋ ಅಂದ್ರೆ ಏನು, ಎಲ್ಲ ವಿಚಾರಗಳನ್ನ ತಿಳ್ಕೊಂತ ಬಂದ್ವಿ. ಸೊ ಒಂದು ವೇಳೆ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ವಿಲೀನ ಆಗದೆ ಹೋಗಿದ್ರೆ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ನಾವು ನೋಡೋದಾದ್ರೆ ಭಾರತದ ಹೃದಯ ಭಾಗದಲ್ಲಿ ಮತ್ತೊಂದು ಪಾಕಿಸ್ತಾನ ನಿರ್ಮಾಣ ಆಗ್ತಾ ಇತ್ತು. ಹೌದು, ಅಕ್ಷರಶಃ ಭಾರತದ ಹೃದಯ ಭಾಗದಲ್ಲಿ ಮತ್ತೊಂದು ಪಾಕಿಸ್ತಾನ ನಿರ್ಮಾಣ ಆಗ್ತಾ ಇತ್ತು. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇರಲಿಲ್ಲ. ಸೊ ಭಾರತದ ಒಂದು ದಿಕ್ಕಿನಲ್ಲಿ ಪಾಕಿಸ್ತಾನ ಇದ್ರೇನೆ ನಮ್ಗೆ ಇಷ್ಟೊಂದು ತಲೆನೋವಾಗಿದೆ. ಹೇಳಿದಲ್ಲ, ನಮ್ಮ ಒಟ್ಟಾರೆ ಭಾರತ ರಾಜ್ಯದಲ್ಲಿ ಸಾವಿರಾರು ಕೋಟಿ ಗಟ್ಟಲೆ ಆ ಒಂದು ಬಾರ್ಡರ್ನ ಕಾಯ್ಲಿಕ್ಕೆ ಖರ್ಚಾಗ್ತಾ ಇದೆ. ಸೊ ಆಮೇಲೆ ನೆಮ್ಮದಿ, ಪ್ರಜೆಗಳಲ್ಲೂ ನೆಮ್ಮದಿ ಅತ್ಯಂತ ಕಡಿಮೆ, ಅತ್ಯಂತ ಕಷ್ಟಕರ ಪರಿಸ್ಥಿತಿಯಲ್ಲಿ ವಾತಾವರಣದಲ್ಲಿ ಬದುಕುವಂಥ ಪರಿಸ್ಥಿತಿ ಅಲ್ಲಿದೆ, ನಾವು ನೋಡ್ತಿದ್ದೀವಿ.
ಸೊ ಅಂಥದ್ದೇ ಭಾರತದ ಹೃದಯ ಭಾಗದಲ್ಲಿ ಮತ್ತೊಂದು ಪಾಕಿಸ್ತಾನ ನಿರ್ಮಾಣ ಆಗಿದ್ದಿದ್ರೆ ಭಾರತವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಈ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರಕ್ಕೆ ಸಂಬಂಧಪಟ್ಟಂತ ವಿಶೇಷವಾಗಿ ತೆಲಂಗಾಣ, ಸೊ ಈ ಪ್ರದೇಶದ ಪ್ರಜೆಗಳು, ಅದರಲ್ಲೂ ನಾವು ಖಂಡಿತವಾಗ್ಲೂ ಇವತ್ತೆಷ್ಟು ನೆಮ್ಮದಿಯಿಂದ ಆರಾಮಾಗಿ ಬದುಕ್ತಾ ಇದೀವೋ ಇಷ್ಟು ನೆಮ್ಮದಿ ಮತ್ತು ಆರಾಮದಿಂದ ಬದುಕಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇದು ಬಹಳ ಪ್ರಮುಖ ವಿಚಾರ. ಎರಡನೇ ಪರಿಣಾಮ ಏನಂತಂದ್ರೆ, ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ವಿಲೀನ ಆದ ನಂತರ ಅದರ ನಿಜಾಮ್ ಆಗಿದ್ದಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ಅವರನ್ನ ಪುನಃ ಆ ಒಂದು ರಾಜ್ಯದ ಪ್ರಮುಖರಾಗಿ ಅಂದರೆ ರಾಜ ಪ್ರಮುಖರನ್ನಾಗಿ ನೇಮಕ ಮಾಡಲಾಯಿತು. 1956ರವರೆಗೂ ಅವರು ಪ್ರದೇಶದ ರಾಜ ಪ್ರಮುಖರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸೊ ಭಾರತ ಈಗ ಅತ್ಯಂತ ಸಮರ್ಥವಾಗಿ, ಅಖಂಡವಾಗಿ, ಸಮಗ್ರವಾಗಿರಲಿಕ್ಕೆ ಸಾಧ್ಯವಾಯಿತು. ಆ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಕಾರ್ಯವನ್ನ ಶ್ಲಾಘಿಸಲೇಬೇಕು. ಹಾಗಾಗಿ ಭಾರತದ ಅಖಂಡತೆಗೆ ಕಾರಣಕರ್ತರಾಗಿರ್ತಕ್ಕಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ, ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ನಾವೆಲ್ಲರೂ ಕರಿತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀರಿ. ಧನ್ಯವಾದ.